ರಾಜಕಾಲುವೆಯ ಒತ್ತುವರಿಯ ಹೆಸರಿನಲ್ಲಿ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ಕೇವಲ ಒಬ್ಬ ವ್ಯಕ್ತಿಗೆ ಸೇರಿದ ಜಮೀನಿನಲ್ಲಿದ್ದ ಶೆಡ್ಡನ್ನು ತೆರವು ಮಾಡುವ ಮೂಲಕ ಧೋರಣೆಯನ್ನು ಅನುಸರಿಸಿದ್ದಾರೆ ಎಂದು ನೊಂದ ರೈತಾಪಿ ವರ್ಗ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಬೋದನಹೊಸಳ್ಳಿ ಗ್ರಾಮದ ವೆಂಕಟೇಗೌಡ ಎನ್ನುವ ರೈತನಿಗೆ ಸೇರಿದಂತಹ ಜಮೀನಿನಲ್ಲಿದ್ದ ಶೆಡ್ಡನ್ನು ಅಧಿಕಾರಿಗಳು ಜೆಸಿಬಿ ಯಂತ್ರದ ಮೂಲಕ ರಾಜಕಾಲುವೆ ತೆರವು ಮಾಡುವ ಹೆಸರಿನಲ್ಲಿ ನೆಲಸಮ ಮಾಡಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಒಂದು ಘಟನೆ ವಿಚಾರವಾಗಿ ನೊಂದಂತಹ ರೈತ ವೆಂಕಟೇಗೌಡ ಪ್ರತಿಕ್ರಿಯೆಯನ್ನು ನೀಡಿದ್ದು, ನಮ್ಮ ಕುಟುಂಬ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೃಷಿಯನ್ನು ನಂಬಿಕೊಂಡು ಜೀವನ ಮಾಡಿಕೊಂಡು ಬರ್ತಿದ್ದೇವೆ. ನಾನು ಸಹ ಉನ್ನತ ವ್ಯಾಸಂಗ ಮಾಡಿದರೂ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಕುರಿ ಕೋಳಿ ಹಂದಿ ಸಾಕಾಣಿಕೆ ಸೇರಿದಂತೆ ರೇಷ್ಮೆಯನ್ನು ಸಹ ಬೆಳೆಯುತ್ತಿದ್ದೇನೆ. ಇದರ ನಡುವೆ ಉದಯ್ ಕುಮಾರ್ ಎನ್ನುವರು ಲೋಕಾಯುಕ್ತಕ್ಕೆ ಸರ್ವೆ ನಂಬರ್ 107ರಲ್ಲಿ ಅಕ್ರಮ ಬಡಾವಣೆ ನಿರ್ಮಿಸಿದ್ದು ಭೂ ಪರಿವರ್ತನೆ ಆಗಿರುವುದಿಲ್ಲ ಹಾಗೂ ಸರ್ವೆ ನಂಬರ್ 138ರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಭೂ ಪರಿವರ್ತನೆ ಹಾಗೂ ಸರ್ವೆ ನಂಬರ್ 137ರಲ್ಲಿ ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸಬೇಕೆಂದು ದೂರನ್ನು ನೀಡಿದರು. ಲೋಕಾಯುಕ್ತದಿಂದ ತಹಸೀಲ್ದಾರ್ಗೆ 2024ರಲ್ಲಿಯೇ ಒಂದು ಆದೇಶ ಬರುತ್ತೆ. ಆ ಆದೇಶದನ್ವಯ ಬೋದನಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 106, 107, 108, 110, 112, 113, 136ರ ಮಧ್ಯೆ ನಕಾಶೆ ರೀತಿ ರಾಜಕಾಲುವೆ ಹಾದು ಹೋಗಿದ್ದು ರಾಜಕಾಲುವೆ ಒತ್ತುವರಿಯಾಗಿರುವುದು ಕಂಡುಬಂದಿದೆ. ಅವರಿಗೆ ಕಾಲಮಿತಿ ನೀಡಿ ಒತ್ತುವರಿ ಮಾಡಿರುವ ರಾಜಕಾಲುವೆಯನ್ನು ತೆರವು ಮಾಡಿ ಎಂದು ಆದೇಶವನ್ನು ಸಹ ಹೊರಡಿಸಿದರು. ತಹಸೀಲ್ದಾರ್ ಅವರ ಈ ಒಂದು ಆದೇಶಕ್ಕೆ ನಾವು ಬೆಂಬಲವನ್ನು ಸೂಚಿಸಿ ಸ್ವಾಗತಿಸುತ್ತೇವೆ. ಆದರೆ ಇದಾದ ಬಳಿಕ ಇನ್ನೊಂದು ನೋಟಿಸ್ ಕೊಟ್ಟು ಸರ್ವೆ ಅಧಿಕಾರಿಗಳನ್ನು ಸರ್ವೆ ಮಾಡಲು ಕಳಿಸಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಮೀನು ಸೇರಿದಂತೆ ಬೋದನಹೊಸಳ್ಳಿ ಗ್ರಾಮದಲ್ಲಿ ಕಳೆದ 4 ತಿಂಗಳ ಹಿಂದೆ ನಿರ್ಮಾಣ ಮಾಡಲಾದಂತಹ ರಸ್ತೆ ಸಹ ಗುರುತು ಮಾಡಿರ್ತಾರೆ. ಸರ್ವೆ ಅಧಿಕಾರಿಗಳು ಸರ್ವೆ ಮಾಡುವಾಗ ಈ ಒಂದು ರಸ್ತೆ ಮೇಲೆಯೂ ಸಹ ಮಾರ್ಕ್ಗಳನ್ನು ಮಾಡಿದ್ದಾರೆ. ಆದರೆ ಅಧಿಕಾರಿಗಳು ಏಕಾಏಕಿ ಹೊಸ ಆದೇಶವನ್ನು ಕೈಯಲ್ಲಿ ಹಿಡ್ಕೊಂಡು ಬಂದು ಕೇವಲ ವೆಂಕಟೇಗೌಡರಿಗೆ ಸೇರಿದ ಜಾಗವನ್ನು ಮಾತ್ರ ಜೆಸಿಬಿ ಮೂಲಕ ನೆಲಸಮ ಮಾಡಿದ್ದಾರೆ. ಆದರೆ ಅವರ ಒಂದು ಒತ್ತುವರಿ ತೆರವಿಗೆ ನಮ್ಮ ಯಾವುದೇ ರೀತಿಯ ತಕರಾರಿಲ್ಲ. ಬದಲಾಗಿ ನಮ್ಮ ಜಮೀನಿನ ಹಿಂಭಾಗ ಮುಂಭಾಗ ಹಾಗೂ ರಸ್ತೆ ನಿರ್ಮಾಣ ಮಾಡಿರುವ ಜಾಗವನ್ನು ಸಹ ತೆರವು ಮಾಡಿ ರಾಜಕಾಲುವೆಯನ್ನು ಉಳಿಸಬೇಕೆನ್ನುವುದು ನಮ್ಮ ಉದ್ದೇಶವಾಗಿದೆ. ಅಧಿಕಾರಿಗಳು ಕೇವಲ ರಾಜಕೀಯವಾಗಿ ಈ ರೀತಿ ಕೆಲಸ ಮಾಡೋದು ಸರಿಯಲ್ಲ. ಸಂಪೂರ್ಣ ಆಡಳಿತ ಪಕ್ಷಕ್ಕೆ ಶರಣಾಗಿದ್ದಾರೆ ಎಂದು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನನ್ನ ಹೆಸರು ವೆಂಕಟೇಗೌಡ ಅಂತ. ನಾವು ಹೊಸಕೋಟೆ ತಾಲೂಕು ಅನುಗೊಂಡಹಳ್ಳಿ ಹೋಬಳಿ ಬೋದನಹೊಸಳ್ಳಿ ಗ್ರಾಮದವರು. ನಾವು ಮೂಲತಃ ಕೃಷಿಕರಾಗಿದ್ದು, ಅಂದರೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಸಹ ಕೃಷಿಕರಾಗಿ ಬದುಕೊಂಡು ನಾವು ಸಹ ಒಂದು ಎಜುಕೇಟೆಡ್ ಆಗಿ, ನಾನು ಒಬ್ಬ ಟೆಕ್ನಿಷಿಯನ್ ಆಗಿ ನಾವು ರೈತಾಪಿ ಕುಟುಂಬದಲ್ಲಿ ನಾವು ಹುಟ್ಟಿ ನಾವು ರೈತರ ಕೆಲಸವನ್ನು ನಾವು ಮುಂದುವರಿಸ್ಕೊಳ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ನಾವು ರೈತರಿಗೆ ಸಂಬಂಧಪಟ್ಟಂಥ ಏನೇ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಹಂದಿ ಆಗಿರ್ಬೋದು, ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು ಅಥವಾ ರೇಷ್ಮೆ ಹುಳು ಸಾಕಾಣಿಕೆ ಆಗಿರ್ಬೋದು, ಇವುಗಳನ್ನೆಲ್ಲ ಮಾಡ್ಕೊಂಡು ನಾವು ಹಿಂದೆ ಪೂರ್ವಿಕರ ಕಾಲದಿಂದ ನಾವು ಬಂದಿದ್ವಿ. ನಾವು ಈಗ ಏನಾಗಿದೆ, ಉದಯ್ ಕುಮಾರ್ ಅನ್ನೋರು ಒಂದು ಅರ್ಜಿ ಕೊಡ್ತಾರೆ, ಒಂದು ಇದು ಕೊಡ್ತಾರೆ, ಏನೋ ಒಂದು ಕಂಪ್ಲೇಂಟ್ ಕೊಡ್ತಾರೆ ಲೋಕಾಯುಕ್ತದಲ್ಲಿ. ಏನು ಕೊಡ್ತಾರೆ ಅಂದರೆ, ನೋಡಿ ಇಲ್ಲಿದೆ, ಸರ್ವೆ ನಂಬರ್ 107ರಲ್ಲಿ ಅಕ್ರಮ ಬಡಾವಣೆ ನಿರ್ಮಿಸಿದ್ದು ಸದರಿ ಜಮೀನಿನಲ್ಲಿ ಭೂ ಪರಿವರ್ತನೆ ಆಗಿರುವುದಿಲ್ಲ ಹಾಗೂ ಸರ್ವೆ ನಂಬರ್ 138ರಲ್ಲಿ ನಕಲಿ ಭೂ ಪರಿವರ್ತನೆ NAK ಎಂದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಸರ್ವೆ ನಂಬರ್ 137ರಲ್ಲಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸುವ ಬಗ್ಗೆ ಅಂತ ಒಂದು ಲೋಕಾಯುಕ್ತದಲ್ಲಿ ಒಂದು ಕೊಡ್ತಾರೆ, ಏನೋ ಒಂದು ದೂರು ಕೊಡ್ತಾರೆ. ಲೋಕಾಯುಕ್ತದಲ್ಲಿ ಕೊಟ್ಟಿದ್ದ ನಂತರ ನೆಕ್ಸ್ಟ್ ಲೋಕಾಯುಕ್ತದಿಂದ ತಹಸೀಲ್ದಾರ್ಗೆ ಒಂದು ಆದೇಶ ಆಗ್ತದೆ. ಯಾವತ್ತು ಆಗ್ತದೆ? 29/1/2024. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಈ ನೋಟಿಸ್ ಮೂಲಕ ತಮಗೆ ತಿಳಿಸಿಕೊಡಿಸುವುದೇನೆಂದರೆ, ಹೊಸಕೋಟೆ ತಾಲೂಕು ಅನುಗೊಂಡಹಳ್ಳಿ ಹೋಬಳಿ ಬೋದನಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 106, 107, 108, 110, 12, 13 ಮತ್ತು 136ರ ಜಮೀನುಗಳ ಮಧ್ಯೆ ನಕಾಶೆಯಂತೆ ರಾಜಕಾಲುವೆ ಹಾದು ಹೋಗಿದ್ದು ಸದರಿ ರಾಜಕಾಲುವೆಯನ್ನು ಬೋದನಹೊಸಳ್ಳಿ ಗ್ರಾಮದ ನಿವಾಸಿಗಳಾದ ನೀವು ಒತ್ತುವರಿ ಮಾಡಿಕೊಂಡಿರುವುದು ಉಲ್ಲೇಖ ವರದಿ ಹಾಗೂ ನಕ್ಷೆಯಂತೆ ತಿಳಿದು ಬಂದಿರುತ್ತದೆ. ಮುಂದುವರೆದ ಘನ ಉಚ್ಚ ನ್ಯಾಯಾಲಯ ಬೆಂಗಳೂರವರು ದಾಖಲಾಗಿದ್ದು ಪ್ರಕರಣ ಸಂಖ್ಯೆ 3969/2007 ಮತ್ತು ಇತರೆ ರಿಟ್ ಅರ್ಜಿಗಳ ಒಟ್ಟಿಗೆ ಸೇರಿಸಿ ಮಾಡಿದ ಆದೇಶದಲ್ಲಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುವ ಒತ್ತುವರಿದಾರರ ವಿರುದ್ಧ ಕ್ರಮ ಜರುಗಿಸುವ ಮುನ್ನ ಒಂದು ಅವಕಾಶವನ್ನು ನೀಡಲು ನಿರ್ದೇಶಿಸಲಾಗಿದೆ. ಆದ್ದರಿಂದ ಮೇಲೆ ಸೂಚಿಸಿರುವ ನ್ಯಾಯಾಲಯದ ನಿರ್ದೇಶನದ ಹಿನ್ನೆಲೆಯಲ್ಲಿ ಮತ್ತು ಕರ್ನಾಟಕ ಭೂ ಕಂದಾಯ ನಿಧಿ ಅಧಿನಿಯಮ 1964 ಕಾಲಂ 104ರಲ್ಲಿ ನಿರ್ದಿಷ್ಟಪಡಿಸಿದಂತೆ ಈ ನೋಟಿಸನ್ನು ನಿಮಗೆ ನೀಡಿದೆ.
ಈ ನೋಟಿಸ್ ನೀಡಿದ 7 ದಿನಗಳ ಒಳಗಾಗಿ ನೀವು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರುವ ಕಾಲುವೆಯ ಒತ್ತುವರಿಯನ್ನು ತೆರವುಗೊಳಿಸಿ ಸರ್ಕಾರದ ವಶಕ್ಕೆ ನೀಡುವುದು ತಪ್ಪಿದ್ದಲ್ಲಿ ಕಂದಾಯ ಇಲಾಖೆ ವತಿಯಿಂದ ಒತ್ತುವರಿಯನ್ನು ತೆರವುಗೊಳಿಸುವ ಕ್ರಮ ಜರುಗಿಸಿ ಸದರಿ ತೆರವು ಕಾರ್ಯಾಚರಣೆಗೆ ತಗುಲುವ ವೆಚ್ಚವನ್ನು ನಿಮ್ಮಿಂದ ಭೂ ಕಂದಾಯ ಬಾಕಿಯಂತೆ ವಸೂಲು ಮಾಡಲಾಗುವುದು ಅಂತ ಒಂದು ತಹಶೀಲ್ದಾರ್ ಸಾಹೇಬರು ಮಾನ್ಯ ನಮ್ಮ ತಾಲೂಕು ದಂಡಾಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸ್ತಾರೆ. ಏನಂತ, ಈ ಸರ್ವೆ ನಂಬರಲ್ಲಿ ಯಾರ್ಯಾರು ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದೀರಿ, ಈ ಮಾಡ್ಕೊಂಡಿರೋದನ್ನ ನೀವೇ ತೆರವುಗೊಳಿಸ್ಬೇಕು ಅಂತ ಹೇಳ್ತಾರೆ. ನಾವು ಸ್ವಾಗತಿಸ್ತೀವಿ. ನಾವು ರಾಜಕಾಲುವೆ ಮಾಡಬೇಕಂತ ನಾವು ಭಾಳ ಸ್ವಾಗತಿಸ್ತೀರಿ. ನಮ್ಮ ಈ ಸಮಯದಲ್ಲಿ ನಾವು ದಂಡಾಧಿಕಾರಿಗಳನ್ನ ಭಾಳ ಅವ್ರನ್ನ ಶ್ಲಾಘನೆ ಮಾಡ್ತೀರಿ. ಹಾಗೂ ಇವ್ರೇನು ಮಾಡ್ತಾರಂದ್ರೆ, ಇದಾದಮೇಲೆ ಇನ್ನೊಂದು ನೋಟಿಸ್ ಕೊಡ್ತಾರೆ. ಇನ್ನೊಂದು ನೋಟಿಸ್ ಏನು ಕೊಡ್ತಾರಂದ್ರೆ, ಈ ಸರ್ವೆ ನಂಬರ್ಗಳಲ್ಲಿ ರಾಜಕಾಲುವೆಯನ್ನು ಗುರುತಿಸಿ ತೆರವುಗೊಳಿಸ್ಬೇಕಂತ ಹೇಳಿ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕಳಿಸಿ ಗುರುತುಗಳನ್ನೆಲ್ಲ ಮಾಡ್ತಾರೆ. ಗುರುತುಗಳು ಮಾಡಿದ್ದಾದ್ಮೇಲೆ ಏನು ಮಾಡ್ತಾರೆ, ಮೊನ್ನೆ ಶಾಸಕರು ಈ ಹಿಂದೆ 2 ಸರ್ವೆ ನಂಬರಲ್ಲಿ ಒಂದು ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಿಸಿದ್ದಾರೆ. ಆ ಕಾಂಕ್ರೀಟ್ ರಸ್ತೆಯನ್ನು ಅವತ್ತು JCBಗಳು ಟ್ರ್ಯಾಕ್ಟರ್ಗಳು ಎಲ್ಲ ತಗೊಂಡು ಬಂದರು ಡೆಮಾಲಿಷ್ ಮಾಡೋದಕ್ಕೆ. ನಾವು ಯಾವುದೇ ರೀತಿ ಸರ್ಕಾರಿ ಅಧಿಕಾರಿಗಳಿಗೆ ಅಡ್ಡಿಪಡಿಸಲ್ಲ, ನಿಮ್ಮ ಪಾಡಿಗೆ ನೀವು ಏನು ಕಾರ್ಯ ಬೇಕಾದ್ರೆ ಮಾಡ್ಬೋದು ಅಂತ ನಾವು ಅವ್ರಿಗೆ ಹೇಳಿದ್ವಿ. ಅದೇನಾಯ್ತು, ಸರ್ವೆ ನಂಬರ್ ಸೇರ್ಕೊಂಡಂತೆ ಇದೇ ಸರ್ವೆ ನಂಬರಲ್ಲೇ ಇದೇ ಕಾಲುವೆ ಮೇಲೇನೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿದೆ 4 ತಿಂಗಳ. ಅದರಲ್ಲಿ ಮಾರ್ಕು ಸಹ ಮಾಡಿದ್ರು. ಮಾರ್ಕ್ ಸಹ ಮಾಡಿದ್ದಾದ್ಮೇಲೆ ನಾವು ಹೇಳಿದ್ವಿ, ಸ್ವಾಮಿ ನಮ್ಮದು ಒಂದೇ ರಿಕ್ವೆಸ್ಟ್ ನಮ್ದು ಏನಪ್ಪ ಅಂದರೆ, ನಾವು ಸ್ಟಾರ್ಟ್ ಇಂದ ಎಂಡ್ವರೆಗೂ ನೀವೇನು ಆದೇಶ ಮಾಡಿದ್ರಿ ಇದೇ ತಹಶೀಲ್ದಾರ್ ಸಾಹೇಬ್ರೆ ಆದೇಶ ಮಾಡಿರೋದು. ರಾಜಕಾಲುವೆ ಯಾರೇ ಒತ್ತುವರಿ ಮಾಡ್ಕೊಂಡ್ರು ತೆರವು ಮಾಡ್ಬೇಕಂತ ಆದೇಶ ಮಾಡಿದ್ರು. ನಾವು ಭಾಳ ಸ್ವಾಗತಿಸ್ತೀರಿ. ಇವರೇನು ಮಾಡಿದ್ರು, ಮಾರ್ಕ್ ಮಾಡಿ ಹೊರಟೋಗ್ಬಿಟ್ರು, ಯಾವುದೇ ತೆರವು ಮಾಡಲಿಲ್ಲ. ನೆಕ್ಸ್ಟ್ ಏನಾಯಿತು, ಇನ್ನೊಂದು 6ನೇ ತಾರೀಕು 9ನೇ ತಿಂಗಳಲ್ಲಿ ಒಂದು ನೋಟಿಸ್ ಬಂತು. RI ಸಾಹೇಬರು, ಸೆಕ್ರೆಟರಿ ಸಾಹೇಬರು, DT ಸಾಹೇಬರು, ನಮ್ಮ RI ಸಾಹೇಬರು ಪ್ರಕಾಶ್ ಸಾಹೇಬರು ಏನು ಮಾಡಿದ್ರು, ಈ ಒಂದು ಆದೇಶ ತೊಗೊಂಡು ಬಂದು ಏನು ಮಾಡಿದ್ರು, ಏಕಾಏಕಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಹೇಳಿದ್ರೆ, ಸ್ವಾಮಿ ಹೊಡೆಯೋದು ಹೊಡಿತೀರಿ, ಎಲ್ಲ ಹೊಡ್ಕೊಂಡು ಹೋಗಿ ಅಂತ ಹೇಳಿದ್ರೆ, ಇಲ್ಲ ರೀ ನಮ್ಗೆ ಆದೇಶ ಬೇರೆ ಯಾವುದೂ ಆಗಲಿಲ್ಲ, ನಮಗೆ ಆದೇಶ ಆಗಿರೋದು ಒಂದೇ 108/3 ಮತ್ತು 137 ಇವೆರಡೇ ಆಗಿರೋದು ಅಂತ ಹೇಳಿದ್ರು. ನಾವು ಕೇಳಿದ್ವಿ, ಅಲ್ಲ ಸ್ವಾಮಿ ಈ ಹಿಂದೆ 1 ವರ್ಷದಿಂದನೇ ಆದೇಶ ಆಗಿದೆ, ತಹಶೀಲ್ದಾರಿಂದ ಆದೇಶ ಆಗಿದೆ, ಇದುವರೆಗೂ ಯಾಕೆ ನೀವು ಕ್ರಮ ತಗೊಂಡಿಲ್ಲ ಅಂತ ಹೇಳಿದಾಗ, ಇಲ್ಲ ಅವರು ಕಾಲಾವಕಾಶ ಕೇಳವ್ರೆ, ಅವರು ಜಮೀನುಗಳನ್ನ ಹದ್ದುಬಸ್ತು ಮಾಡೋಕೆ ಕಾಲಾವಕಾಶ ಕೇಳವ್ರೆ ಅಂತಂದ್ರು. ಅದಕ್ಕೆ ನಾವೊಂದ್ವಿ, ಸ್ವಾಮಿ ನಾವು ಯಾವುದೂ ಕಾಲಾವಕಾಶವನ್ನು ಕೇಳಲಿಲ್ಲ, ಏನೂ ಮಾಡಲಿಲ್ಲ, ಇದನ್ನು ನೀವು ತೆರವುಗೊಳಿಸ್ಕೊಂತೀರಾ ತೆರವುಗೊಳಿಸ್ಕೊಳ್ಳಿ, ನಾವೇ ಸಹಕರಿಸ್ತೀರಿ, ಆದರೆ ಮುಂದಿನ ದಿನಗಳಲ್ಲಿ ಅದನ್ನೂ ತೆರವುಗೊಳಿಸ್ಬೇಕು ಅಂತ ಕೇಳಿದಾಗ, ನಮ್ಗೆ ಆದೇಶ ಆಗಿರೋದು ಇಷ್ಟೇ, ನಾವಿಷ್ಟೇ ತೆರವುಗೊಳಿಸೋದು, ಅದನ್ನು ಆದೇಶ ಮಾಡಿದ್ರೆ ಮೇಲಿನ ಅಧಿಕಾರಿಗಳು ಏನು ಮಾಡ್ತಾರೆ ಅದರಂತೆ ನಾವು ಮಾಡ್ತೀರಿ ಅಂತ ಹೇಳಿದ್ರು. ಹಾಗಾಗಿ ನಾವು ಇದ್ಕೊಂಡು, ಆಯ್ತು ಸ್ವಾಮಿ, ಈಗ ನಾವು ಸರ್ವೆ ಸ್ಕೆಚ್ ತೊಗೊಂಡಿದ್ದೀರಿ, ಹಿಂದೆ ಅರ್ಜಿದಾರನ ಕೊಟ್ಟರಂಥ ನೋಟಿಸ್ ತೊಗೊಂಡಿದ್ದೀರಿ, ಮಾಜಾರ್ ಮಾಡ್ರಂಥದ್ದನ್ನು ತೊಗೊಂಡಿದ್ದೀರಿ, ಆಮೇಲೆ ನಾವು ಹಿಂದೆ ಈ 25-30 ಜನ ಪೊಲೀಸ್ ಹದ್ದುಬಸ್ತು ಕರ್ಕೊಂಡು ಬಂದು ನಿನ್ನೆ ಊರಲ್ಲಿ ಯಾವುದು ಈ ರಾಜಕಾಲುವೆಯನ್ನು ತೆರವುಗೊಳಿಸಕ್ಕೆ ಬಂದಾಗ ಅಡ್ಡಿಪಡಿಸಂತವ್ರು ನಾವು ಯಾರೂ ಇಲ್ಲ. ಆದರೂ ಸಹ ಯಾರ್ಯಾರೋ 25 ಜನ ಬಂದಿದ್ರು, ಅವ್ರದ್ದು ಒಬ್ಬರದು 1 ಗುಂಟೆ ಇಲ್ಲ ಸ್ವಾಮಿ ಇಲ್ಲ ಜಮೀನು. ಅವರು ಅವಾಚ್ಯ ಶಬ್ದಗಳಿಂದ ಬೈದ್ರು. ನಾವೇನಾದರೂ ಅವ್ರ ರಿವರ್ಸ್ ಏನಾದರೂ ಮಾತಾಡಕ್ಕೆ ಹೋದ್ರೆ ನಮ್ಮ ಮೇಲೆ ಅಟ್ರಾಸಿಟಿ ಹಾಕ್ಸ್ತಾರೆ. ಅದಕ್ಕಾಗಿ ನಾವೆಲ್ಲ ಕಡೆ CC ಕ್ಯಾಮ್ರಾಗಳು ಹಾಕ್ಸಿದಿರಿ. ಆ CC ಕ್ಯಾಮ್ರಾಗಳು ಬೇಕಾದ್ರೆ ಫುಟೇಜ್ ನಾವು ಸಹ ಕೊಡ್ತೀರಿ. ನಾವು ಯಾವುದೇ ರೀತಿ ಆಕ್ಷೇಪಣೆ ಮಾಡಲಿಲ್ಲ. ಇವರು ನಿನ್ನೆ ಬಂದು ಇದನ್ನ ತೆರವುಗೊಳಿಸ್ಕೊಂಡು ಹೋಗ್ಯಾರೆ. ಮುಂದಿನ ದಿನಗಳಲ್ಲಿ ಅದು ಮಾಡ್ತೀವಿ ಅಂತ ಹೇಳಿದ್ರು. ಎಷ್ಟು ದಿನ ಅಂತ ಕೇಳಿದಾಗ ನಮಗೆ 7 ರಿಂದ 8 ದಿನ ಟೈಮ್ ಬೇಕು ಅಂತ ಕೇಳಿದ್ದಾರೆ. ಈ ದಾಖಲೆಗಳೆಲ್ಲ ತಗೊಂಡಿದ್ದೀರಿ. ನಾವು ಲೋಕಾಯುಕ್ತಕ್ಕೆ ನಾವು ಮತ್ತೆ ಒಂದು ಈಗ ಅವ್ರನ್ನೇ ಪಾರ್ಟಿ ಮಾಡಿ ತಹಶೀಲ್ದಾರ್ ಸಾಹೇಬ್ರನ್ನ, RI ಸಾಹೇಬ್ರನ್ನ, ಸೆಕ್ರೆಟರಿನ, DD ಸಾಹೇಬ್ರನ್ನೆಲ್ಲ ನಾವು ಪಾರ್ಟಿ ಮಾಡಿ ನಮಗೆ ನ್ಯಾಯ ಬೇಕು. ಏನ್ ನ್ಯಾಯ ಬೇಕಂದ್ರೆ, ಸ್ವಾಮಿ ರಾಜಕಾಲುವೆ ತೆರವುಗೊಳಿಸಕ್ಕೆ ಬಂದಿದ್ರಿ, ರಾಜಕಾಲುವೆ ಅಂತೆ ಕೊನೆಗಂಟ್ಲು ರಾಜಕಾಲುವೆ ತೆರವುಗೊಳಿಸಿ, ಇಲ್ಲ ಅಂದ್ರೆ ನಾವು ತಹಶೀಲ್ದಾರ್ ಮುಂದೆನೂ ಹೋರಾಟ ಮಾಡ್ತೀರಿ, ನಾವು ಲೋಕಾಯುಕ್ತಕ್ಕೂ ಕೊಡ್ತೀರಿ, ನಾವು ಬೇರೆ ನಮ್ದು ಹೋರಾಟ ನಾವು ಸ್ಟಾರ್ಟ್ ಮಾಡಿದ್ರಿ ಸ್ವಾಮಿ. ದೂರು ದಾಖಲಾಗಿದೆ ಒಂದು. ಈ ದೂರಿನಲ್ಲಿ ಈ ನಮ್ಮ ರೈತರು ವೆಂಕಟೇಗೌಡರು ಜಮೀನು ಸರ್ವೆ ನಂಬರೇ ಇಲ್ಲ, ಅಂದ್ರಲ್ಲಿ ಇಲ್ಲ. ಅದನ್ನು ತೋರಿಸಿ. ಇವ್ರದ್ದು ಸರ್ವೆ ನಂಬರು 108/3 ಇಲ್ಲಿದೆ. ಲೋಕಾಯುಕ್ತದಲ್ಲಿ ಕೊಟ್ಟಿರೋದ್ರಲ್ಲಿ ಸರ್ವೆ ನಂಬರ್ 107 ಅಕ್ರಮ ಬಡಾವಣೆ ಅಂತಿದೆ. ತದನಂತರ 138 ಇದೆ. ವೆಂಕಟೇಗೌಡರದು ಸರ್ವೆ ನಂಬರ್ 108/3 ಅಂತಕ್ಕಂಥದ್ದು ಮೂಲ ದೂರಿನಲ್ಲಿ ಲೋಕಾಯುಕ್ತದಲ್ಲಿ ಎಲ್ಲೂ ಇಲ್ಲ. ಆಮೇಲೆ ನಾವು ಮೂಲತಃ ಕೃಷಿಕರು, ರೈತರು, ಮೂಲತಃ ರೈತರು ಅನ್ನೋದು ಕೂಡ ನಮ್ಮ ಹತ್ರ ದಾಖಲೆಗಳಿದ್ದಾವೆ. ಕೃಷಿ ಮಾಡ್ತೀವಿ, ರೇಷ್ಮೆ ಮೇಯಿಸ್ತೀವಿ, ಹೈನುಗಾರಿಕೆ ಮಾಡ್ತೀವಿ, ಪ್ರತಿಯೊಂದಕ್ಕೂ ನಮ್ಮ ಹತ್ರ ದಾಖಲೆ ಇದೆ. ನಾವು ಮೂಲತಃ ರೈತರು. ಒಂದು 4 ತಿಂಗಳಿಂದ 5 ತಿಂಗಳಿರ್ಬೋದು, 4-5 ತಿಂಗಳಿಂದ ಮೊನ್ನೆ ಶಾಸಕರು ಬಂದು 4-5 ತಿಂಗಳಿಂದ ಬಂದು ಅಲ್ಲಿ ರಾಜಕಾಲುವೆ ಹತ್ರ ರಸ್ತೆ ಮಾಡೋದಕ್ಕೆ ಪೂಜೆ ಮಾಡಿದ್ರು ಶಾಸಕರು. ಸರ್ಕಾರಿ ರಜೆ ಇತ್ತು. ನಾನು ನಮ್ಮ ಸಹೋದರ ಇಬ್ಬರು ಹೋಗಿ ಹೇಳಿದ್ವಿ,
ನೋಡಪ್ಪ, ರಾಜಕಾಲುವೆ ಮುಚ್ಚುತ್ತಾ ಇದ್ದೀರಿ, ರಾಜಕಾಲುವೆ ಮುಚ್ಚಿ ರಸ್ತೆ ಮಾಡ್ತಾ ಇದ್ದೀರಿ, ಅನಾನುಕೂಲ ಆಗತ್ತೆ, ರಾಜಕಾಲುವೆ ಮುಚ್ಚಬೇಡಿ, ರಸ್ತೆ ಮಾಡಬೇಡ್ರಿ, ಕಾಂಕ್ರೀಟ್ ರಸ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮ ಆನಂದ್ ಇಬ್ಬರು ಹೋಗಿ ನಾವು ಹೇಳಿದ್ವಿ. ಸರ್ಕಾರಿ ರಜೆ ಇತ್ತು 2-3 ದಿವಸಗಳ ಕಾಲ. ಯಾವ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ವಿ, ಸರ್ಕಾರಿ ಕಂದಾಯ ಅಧಿಕಾರಿಗಳಿಗೆ, ಯಾರೂ ಬರಲಿಲ್ಲ, ಬರಲಿಲ್ಲ, ಇಲ್ಲಿಗೆ ಸ್ಪಾಟ್ಗೆ ಬನ್ನಿ ಅಂದ್ವಿ, ಬರಲಿಲ್ಲ. 3 ದಿವಸ ಸರ್ಕಾರಿ ರಜೆ ಇದ್ದಾಗ ರಸ್ತೆ, ಕಾಂಕ್ರೀಟ್ ರಸ್ತೆಯನ್ನು ಮಾಡಿದ್ದಾರೆ. ಅದಾದಮೇಲೆ ತಾಲೂಕು ಸರ್ವೇಯರ್ ಬಂದು ಸರ್ವೆ ಮಾಡಿದಾಗ ಒಂದು ಕಡೆಗೆ 8 ಅಡಿ ರಾಜಕಾಲುವೆ, ಒಂದು ಕಡೆಗೆ 16 ಅಡಿ ರಾಜಕಾಲುವೆ, ಒಂದು ಕಡೆಗೆ 3 ಅಡಿ ರಾಜಕಾಲುವೆ ಇದೆ. ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಕೇವಲ 4 ತಿಂಗಳಿಂದ ರಾಜಕಾಲುವೆಯನ್ನು ಮುಚ್ಚಿ. ಈಗ ಅದ್ಯಾವುದನ್ನು ತೆರವು ಮಾಡಲಿಲ್ಲ, ಅದ್ಯಾವುದು ತೆರವು ಮಾಡ್ತಾ ಇಲ್ಲ. ಕೇವಲ ಉದ್ದೇಶಪೂರ್ವಕವಾಗಿ ಬಂದು ಇಲ್ಲಿ ನಮ್ಮ ಶೆಡ್ಡು ತೆರವು ಮಾಡೋಂಥ ಕಾರ್ಯಾಚರಣೆ ನೆನ್ನೆ ನಡೆಸಿದ್ದಾರೆ. ನಾವು ಬೇರೆ ಏನು ಮಾತಾಡ್ತಾ ಇಲ್ಲ. ಮೊನ್ನೆ ತಹಸೀಲ್ದಾರ್ ಆದೇಶ ಇಟ್ಕೊಂಡು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ, ಇದ್ರ ಪ್ರಕಾರನೇ ಮಾತನಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ನಂಬರ್ಗಳು ಹಾಕಿದ್ದಾರೆ. ಇವರು ಕಾಂಕ್ರೀಟ್ ರಸ್ತೆ ಮಾಡೋದಕ್ಕೆ ರಾಜಕಾಲುವೆ ಅಡ್ಡ ಬರೋದಿಲ್ಲ, ಆಯ್ತಾ? ಅವ್ರಿಗೆ ಬೇಕಾದವ್ರಿಗೆ ಎಲ್ಲಿ ಬೇಕಾ ಆ ರೀತಿಯಾಗಿ ರಾಜಕಾಲುವೆಯನ್ನು ಮುಚ್ಚಬಹುದು, ಕಾಂಕ್ರೀಟ್ ರಸ್ತೆನೂ ಮಾಡ್ಕೊಡ್ಬೋದು. ಒಬ್ಬ ಕೃಷಿಕ 3 ಅಡಿ 3.25 ಅಡಿ ಒಂದು ಹಂದಿ ಶೆಡ್ ಹಾಕೊಂಡಿದ್ದಾನಂದ್ರೆ ಅದನ್ನು ತೆರವು ಮಾಡಲೇಬೇಕು. ಇವತ್ತು ನಮ್ಮ ತಾಲೂಕಿನಲ್ಲಿ ಆಡಳಿತ ಯಂತ್ರ ಈ ಮಟ್ಟಕ್ಕೆ ನಡೀತಾ ಇದೆ. ಮಾಡ್ಬೋದಾ? ರಸ್ತೆ ರಾಜಕಾಲುವೆಯನ್ನು ಮುಚ್ಚಿಬಿಟ್ಟು ಕಾಂಕ್ರೀಟ್ ರಸ್ತೆ ಮಾಡ್ಬೋದಾ? ನಿರ್ಮಾಣ ಮಾಡ್ಬೋದಾ? ರೈತ 3 ಅಡಿ ಅವನೊಂದು ಶೆಡ್ ಹಾಕೊಂಡಿದ್ದಾನೆ ಅವ್ರ ಅಪ್ಪನ ಕಾಲದಲ್ಲಿ, ಅದನ್ನು ಮಾತ್ರ ತೆರವು ಮಾಡಬೇಕು. ಈಗ 4 ತಿಂಗಳಿಂದ ಬಂದು ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ಅದನ್ನು ನಿಮಗೆ ಮಾಧ್ಯಮದವ್ರನ್ನ ಕರ್ಕೊಂಡೋಗಿ ಅಲ್ಲಿ ಸರ್ವೆ ಮಾಡಿದ್ದಾರೆ, ಸರ್ವೇಯರ್, ತಾಲೂಕು ಸರ್ವೇಯರು ಮಾರ್ಕ್ ಮಾಡಿದ್ದಾರೆ. ಅದನ್ನು ಸಹಿತ ನಾವು ತೋರಿಸ್ತೀವಿ. ನಮ್ಮದು ಇಷ್ಟೇ ಮನವಿ, ತಾಲೂಕು ಆಡಳಿತ ಯಂತ್ರದಲ್ಲಿ ಇಷ್ಟೇ ಮನವಿ, ನೀವು ನಿಮ್ಮ ಕರ್ತವ್ಯನ ಸರ್ಕಾರಿ ಕರ್ತವ್ಯ ಅಂತ ಮಾಡಿ. ಯಾರ್ದೋ ಮನೆ ಕರ್ತವ್ಯ ತರ ಸರ್ಕಾರಿ ಅಧಿಕಾರಿಗಳು ಮಾಡಕ್ ಹೋಗ್ಬೇಡಿ. ನಿಮಗೆ ಆದಂತ ಒಂದು ರೂಲ್ ಬುಕ್ ಇರುತ್ತೆ, ಕಂದಾಯ ಇಲಾಖೆಗೆ ಒಂದು ರೂಲ್ ಬುಕ್ ಇದೆ, ರೂಲ್ ಬುಕ್ ಫಾಲೋ ಮಾಡಿ. ನೀವು ರೂಲ್ ಬುಕ್ ಬಿಟ್ಟು ಯಾರ್ದೋ ಬುಕ್ಕನ್ನು ನೀವು ಓದಬೇಡಿ. ಏನು ನಿಮಗೆ ಸರ್ಕಾರಿ ಬುಕ್ ಕೊಟ್ಟಿರ್ತಾರೆ, ನೀವು ಕೆಲಸಕ್ಕೆ ಸೇರಿದಾಗ ನಿಮಗೆ ಕೊಟ್ಟಿರ್ತಾರೆ ಇದೇ ಪ್ರಕಾರ ಗೈಡೆನ್ಸ್ ಅಂತ, ಆ ಬುಕ್ಕನ್ನು ನೋಡಿ ನೀವು ಕಾರ್ಯನಿರ್ವಹಿಸಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಎಲ್ಲ ದಾಖಲೆಗಳು ಇದಾವೆ, ಮಾಧ್ಯಮ ಮಿತ್ರರು ಬಂದಿದ್ದೀರಿ, ಎಲ್ಲ ದಾಖಲೆಗಳನ್ನು ನಾವು ನಿಮಗೆ ಒಂದು ಕಾಪಿ ಕೊಡ್ತೀವಿ.